ಹಿಂದೂಗಳ ಮಾರಣ ಹೋಮ ನಡೆದೋಗಿದೆ ಕಾಶ್ಮೀರದಲ್ಲಿ. ಕಳೆದ 11 ವರ್ಷಗಳಿಂದಲೂ ಕೂಡ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವ ಅಜಿತ್ ಧೋವಲ್ ಅವರ ವೈಫಲ್ಯ ಕಾರಣ ಆಗೋಯ್ತಾ. ಈ ಅತಿದೊಡ್ಡ ದಾಳಿ ಆಯ್ತಲ್ಲ, 30 ಜನ ಪ್ರಾಣ ಕಳೆದುಕೊಂಡ್ರಲ್ಲ, ಅದು ಕೂಡ ಧರ್ಮದ ಹೆಸರಲ್ಲಿ ಹಿಂದೂಗಳ ಮಾರಣ ಹೋಮ ಆಯ್ತಲ್ಲ, ಇದರ ವೈಫಲ್ಯಕ್ಕೆ ಕಾರಣ ಏನು? ನಮಸ್ಕಾರ. ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ದಾಳಿಯಾಗಿದೆ. ಅದು ಕೂಡ ಅಂತಿಂತ ದಾಳಿಯಲ್ಲ, ಅನೇಕ ಅಮಾಯಕರು ಜೀವ ಕಳೆದುಕೊಂಡಿದ್ದಾರೆ. ಪ್ರಮುಖವಾಗಿ ಈ ದಾಳಿ ಧರ್ಮದ ಹೆಸರಲ್ಲಾಗಿದೆ. ಹಾಗಾಗಿ ಹಿಂದೂಗಳ ಮಾರಣ ಹೋಮ ನಡೆದು ಹೋಗಿದೆ ಕಾಶ್ಮೀರದಲ್ಲಿ. ಹಾಗಾದ್ರೆ ಈ ದಾಳಿ ಯಾಕಾಯ್ತು, ಹೇಗಾಯ್ತು? ಸಾರ್ವಜನಿಕ ವಲಯದಲ್ಲಿ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಪ್ರಮುಖವಾಗಿ ಗಮನಿಸಬೇಕು, ಕಳೆದ 11 ವರ್ಷಗಳಿಂದಲೂ ಕೂಡ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವ ಅಜಿತ್ ಧೋವಲ್ ಅವರ ವೈಫಲ್ಯ ಕಾರಣ ಆಗೋಯ್ತಾ. ಅದು ಕೂಡ ಭಾರತದ ಜೇಮ್ಸ್ ಬಾಂಡ್ ಅಂತ ಕರೆಸಿಕೊಳ್ಳುವ ಅಜಿತ್ ಧೋವಲ್ ತಮ್ಮ ಚಾಣಾಕ್ಷತನದಿಂದ ಹಲವು ಬಾರಿ ಹಲವು ಸಾಧನೆಗಳನ್ನು ಮಾಡಿದ್ದಾರೆ. ಆ ಮೂಲಕ ನಮ್ಮ ಭಾರತದ ಕೀರ್ತಿ ಪತಾಕೆ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಅದನ್ನ ನಾವು ಹಲವು ಬಾರಿ ಕೊಂಡಾಡಿದ್ದೀವಿ, ಅದಕ್ಕೆ ಕ್ರೆಡಿಟ್ ಕೂಡ ಕೊಟ್ಟಿದ್ದೀವಿ. ಆದ್ರೆ ಈ ಬಾರಿ ಕಾಶ್ಮೀರದಲ್ಲಿ ಆಗಿರುವ ಉಗ್ರರ ದಾಳಿ ಭದ್ರತಾ ವೈಫಲ್ಯದಿಂದಲೇ ನಡೆದು ಹೋಯ್ತಾ? ಇಂಥದ್ದೊಂದು ಪ್ರಶ್ನೆ ನಿಮ್ಮನ್ನ ಪ್ರತಿಯೊಬ್ಬರನ್ನ ಕೂಡ ಕಾಡ್ತಾ ಇದೆ. ನಮಗೆಲ್ಲ ಗೊತ್ತು, ಕಾಶ್ಮೀರಕ್ಕೆ ಈಗ ವಿಶೇಷ ಸ್ಥಾನಮಾನ ಇಲ್ಲ. ಹಾಗಾಗಿ ಕಾಶ್ಮೀರದ ಕಂಪ್ಲೀಟ್ ಭದ್ರತೆ ನಮ್ಮ ಜವಾಬ್ದಾರಿ, ಅಂದ್ರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಇಲ್ಲಿ ಭದ್ರತಾ ವೈಫಲ್ಯ ಆಗೋಯ್ತಾ? ಅಜಿತ್ ಧೋವಲ್ ಅವರ ವೈಫಲ್ಯಕ್ಕೆ ಈ ದೊಡ್ಡ ದಾಳಿ ಆಗೋಯ್ತಾ? ಇದನ್ನ ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ವಿವರಿಸ್ತಾ ಹೋಗ್ತೀನಿ, ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ಆದ್ರೆ ಈ ಹೊಣೆಯನ್ನ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ನಿಭಾಯಿಸಿದೆ ಅಂದ್ರೆ 30 ಜನ ಸಾವಿಗೀಡಾಗಿದ್ದಾರಲ್ಲ, ಅವರ ಸಾವಿಗೆ ನ್ಯಾಯ ಸಿಗೋದಿಲ್ಲ, ಅದಕ್ಕೆ ಅರ್ಥನೂ ಇರಲ್ಲ ಬಿಡಿ. ಆರಂಭದಲ್ಲೇ ಹೇಳದ್ನಲ್ಲ, ಕಳೆದ 11 ವರ್ಷಗಳಿಂದಲೂ ಕೂಡ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆದ ಬಳಿಕ ಅಜಿತ್ ಧೋವಲ್ ಅವರು ಎಲ್ಲೆಲ್ಲಿ ಉಗ್ರರ ದಾಳಿಯಾಗಿದೆ ಅದನ್ನ ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೀನಿ ಪತ್ರಿಕೋದ್ಯಮದ ಭಾಷೆಯಲ್ಲಿ. ಇದಕ್ಕೆ ಅಜಿತ್ ಧೋವಲ್ ಅವರ ವೈಫಲ್ಯ ಅನ್ನದೇ ಬೇರೆ ಪದಗಳು ಸಿಗ್ತಾ ಇಲ್ಲ. ಹಾಗಾಗಿ ಈ ಶೋಗೆ ನಾವು ಹೆಸರಿಟ್ಟಿರೋದು ಕಂಪ್ಲೀಟ್ ಫೇಲ್ಯೂರ್ಸ್ ಆಫ್ ಅಜಿತ್ ಧೋವಲ್ ಅಂತ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ಅದನ್ನ ವಿವರಿಸ್ತಾ ಹೋಗ್ತೀನಿ. ಹಾಗಾಗಿ ಅದು ಅರ್ಥ ಕೂಡ ಆಗ್ಬಿಡುತ್ತೆ ನಿಮಗೆ. ಈ ದಾಳಿ ಆದಂತಹ ಸಂದರ್ಭದಲ್ಲೇ ಪ್ರತ್ಯುತ್ತರ ಕೊಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಭದ್ರತಾ ಪಡೆಗಳಿಗೆ ನಾವು ಬೆಂಬಲಿಸ್ತಾ ಇದ್ದೀವಿ, ಬೆಂಬಲಿಸಬೇಕು ಕೂಡ. ಅದರ ಜೊತೆಗೆ ಈ ಅತಿದೊಡ್ಡ ದಾಳಿ ಆಯ್ತಲ್ಲ, 30 ಜನ ಪ್ರಾಣ ಕಳೆದುಕೊಂಡ್ರಲ್ಲ, ಅದು ಕೂಡ ಧರ್ಮದ ಹೆಸರಲ್ಲಿ ಹಿಂದೂಗಳ ಮಾರಣ ಹೋಮ ಆಯ್ತಲ್ಲ, ಇದರ ವೈಫಲ್ಯಕ್ಕೆ ಕಾರಣ ಏನು? ನಮ್ಮ ಭದ್ರತಾ ಪಡೆಗಳು ಎಲ್ಲಿ ಎಡವಟ್ಟು ಮಾಡಿಕೊಂಡಿದೆ, ಅದರ ಪರಾಮರ್ಶೆ ಆಗೋದು ಕೂಡ ಅಷ್ಟೇ ಮುಖ್ಯ ಅಂತ ಭಾವಿಸ್ತಿದ್ದೀನಿ. ಹಾಗಾಗಿ ಈ ಶೋನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಸಲಿಗೆ ಕೇರಳದ ಕೇಡರ್ ಅಧಿಕಾರಿ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದು ಕೂಡ ರೋಚಕ ಕತೆ. ಅದನ್ನ ಇನ್ನೊಂದು ಎಪಿಸೋಡ್ ಅಲ್ಲಿ ಅದನ್ನ ವಿವರಿಸ್ತೀನಿ. ಅದಕ್ಕೂ ಮುನ್ನ ಅಜಿತ್ ಧೋವಲ್ ಅವರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆದ ಬಳಿಕ ಎಲ್ಲೆಲ್ಲಿ ಉಗ್ರರ ದಾಳಿ ಆಯಿತು, ಎಲ್ಲೆಲ್ಲಿ ಅವರ ವೈಫಲ್ಯ ಆಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ವಿವರಿಸ್ತೀನಿ. ಇದಕ್ಕೂ ಮೊದಲು ಅಂದ್ರೆ 1999ರ IC-814 ವಿಮಾನ ಅಪಹರಣ, ಅದೇ ಕಂದಹಾರ್ ವಿಮಾನ ಅಪಹರಣದ ಬಗ್ಗೆ ನಿಮಗೆ ಹೇಳಲೇಬೇಕು. ಯಾಕಂದ್ರೆ ಅಂದು ಒತ್ತೆಯಾಳುಗಳಾಗಿದ್ದ ನಾಗರಿಕರನ್ನ ಬಿಡಿಸಿಕೊಳ್ಳೋದಕ್ಕೆ ಹೋದ 3 ಅಧಿಕಾರಿಗಳಲ್ಲಿ ಅಜಿತ್ ಧೋವಲ್ ಕೂಡ ಒಬ್ರು. ಈ ವೇಳೆ 3 ಕುಖ್ಯಾತ ಉಗ್ರರನ್ನ ಭಾರತ ಬಿಟ್ಟು ಕಳಿಸುತ್ತೆ. ಅದರಲ್ಲಿ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮೌಲಾನಾ ಮಸೂದ್ ಅಜರ್ ಕೂಡ ಇರ್ತಾನೆ. ನೆನಪಿರ್ಲಿ, ನಂತರ ಇದೇ ಜೈಷ್ ಇ ಮೊಹಮ್ಮದ್ ಭಾರತದ ಪಾರ್ಲಿಮೆಂಟ್ ಅಟ್ಯಾಕ್ ಹಾಗೂ ಪುಲ್ವಾಮಾ ಅಟ್ಯಾಕ್ನ ರೂವಾರಿಯಾಗಿರ್ತಾನೆ. ಇದು ಅಜಿತ್ ಧೋವಲ್ ವೃತ್ತಿ ಜೀವನದ ಅತಿ ದೊಡ್ಡ ವೈಫಲ್ಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗಲೂ ಕೂಡ ಅದನ್ನ ಕೆಲವರು ಉಲ್ಲೇಖ ಕೂಡ ಮಾಡ್ತಿದ್ದಾರೆ. ಆದ್ರೆ ಇದು ರಾಜಕೀಯ ನಿರ್ಧಾರಗಳು. ಧೋವಲ್ ಕೇವಲ ನೆಪ ಆಗಿದ್ರು ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ. ಇದಾದ ಬಳಿಕ 2014ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಇದೇ ಅಜಿತ್ ಧೋವಲ್ ರನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕ ಮಾಡುತ್ತೆ. ಅಂದಿನಿಂದ ಇಂದಿನ ತನಕ ಅಜಿತ್ ಧೋವಲ್ ಅವರೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಕೆಲಸ ಮಾಡ್ತಿದ್ದಾರೆ. ಅದು ಡಿಸೆಂಬರ್ 25, 2015. ಅಫ್ಘಾನಿಸ್ತಾನಕ್ಕೆ ಹೋಗಿದ್ದ ಪ್ರಧಾನಿ ನರೇಂದ್ರ ಮೋದಿ ನೇರವಾಗಿ ಭಾರತಕ್ಕೆ ವಾಪಸ್ ಆಗ್ತಿರ್ತಾರೆ.
ಅವತ್ತು ಪಾಕಿಸ್ತಾನ ಪ್ರಧಾನಿ ನವಾಜ್ ಶರೀಫ್ ಅವರ ಹುಟ್ಟುಹಬ್ಬ ಅಂತ ಗೊತ್ತಾಗಿ ಸೀದಾ ಭಾರತಕ್ಕೆ ಬರ್ತಾ ಇದ್ದ ಮೋದಿ ಲಾಹೋರ್ಗೆ ಹೋಗಿ ನವಾಜ್ ಶರೀಫ್ಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿ ಬರ್ತಾರೆ. ಇದು 2004ರ ನಂತರ ಭಾರತದ ಪ್ರಧಾನಿ ಒಬ್ರು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿರೋದಾಗಿರುತ್ತೆ. ಅದೇ ಕಡೆಯೂ ಕೂಡ ಬಿಡಿ. ಇದಾದ ಒಂದೇ ವಾರ ಅಂದ್ರೆ 2016 ಜನವರಿ 2 ಪಠಾನ್ಕೋಟ್ ಏರ್ ಬೇಸ್ ಮೇಲೆ ಉಗ್ರರ ದಾಳಿಯಾಗುತ್ತೆ. 7 ಜನ ಸೈನಿಕರು, ಒಬ್ಬ ನಾಗರಿಕ ಸೇರಿ 8 ಜನ ಆ ದಾಳಿಯಲ್ಲಿ ಮೃತಪಟ್ಟಿರ್ತಾರೆ. ಜನವರಿ 5ರವರೆಗೂ ಈ ಉಗ್ರರನ್ನ ಕೊಲ್ಲುವ ಕಾರ್ಯಾಚರಣೆ ನಿರಂತರವಾಗಿ ನಡೆದೇ ಇರುತ್ತೆ. ಈ ದಾಳಿಯ ಹೊಣೆಯನ್ನ ಜೈಷ್ ಇ ಮೊಹಮ್ಮದ್ಗೆ ಸೇರಿದ ಯುನೈಟೆಡ್ ಜಿಹಾದ್ ಕೌನ್ಸಿಲ್ ಹೊತ್ಕೊಳ್ಳುತ್ತೆ. ಅಲ್ಲದೆ ಈ ದಾಳಿಯ ಬಗ್ಗೆ ತನಿಖೆ ಮಾಡುವುದಕ್ಕೆ ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ಐಎಸ್ಐಯನ್ನ ಪಠಾನ್ಕೋಟ್ಗೆ ಕರೆಸುವ ಮೂಲಕ ದೋವಲ್ ಸಾಕಷ್ಟು ಟೀಕೆಗೆ ಗುರಿಯಾಗಿರ್ತಾರೆ. ನಂತರ ಪಾಕಿಸ್ತಾನ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬಿಡುತ್ತೆ. ಇದೇ ವರ್ಷ ಇದೇ ಅಜಿತ್ ದೋವಲ್ ಅವರು ಭದ್ರತಾ ಸಲಹೆಗಾರದಂತಹ ಹೊತ್ತಲ್ಲೇ ಸೆಪ್ಟೆಂಬರ್ನಲ್ಲಿ ನಮ್ಮ ಭಾರತ ಮತ್ತೊಂದು ಅತಿ ದೊಡ್ಡ ಭಯಾನಕ ದಾಳಿಗೆ ಸಾಕ್ಷಿಯಾಗಬೇಕಾಗತ್ತೆ. ಅದೇ ಉರಿ ಸೆಕ್ಟರ್ನ ಇಂಡಿಯನ್ ಆರ್ಮಿ ಬ್ರಿಗೇಡ್ ಹೆಡ್ ಕ್ವಾರ್ಟರ್ಸ್ ಮೇಲೆ ಆದಂಥ ದಾಳಿ. ಇದನ್ನ ಮಾಡುವುದು ಕೂಡ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ. ಇದರಲ್ಲಿ 17 ಜನ ಸೈನಿಕರು ಮೃತಪಟ್ಟಿದ್ರೆ 30 ಜನ ಸೈನಿಕರು ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಇಂಥದ್ದೊಂದು ದಾಳಿಗೆ ಭಾರತ ಮತ್ತೆ ಸಾಕ್ಷಿಯಾಗಿದೆ. ಇನ್ನು ಫೆಬ್ರವರಿ 14, 2019 ನಮ್ಮ ಭಾರತೀಯ ನಾಗರಿಕರು ಯಾರೂ ಕೂಡ ಈ ದಿನವನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಅದೇ ದಿನ ಪುಲ್ವಾಮಾದಲ್ಲಿ ಅತಿ ದೊಡ್ಡ ದಾಳಿಯಾಗಿತ್ತು. ಸರಿಸುಮಾರು 40 ಜನ ಯೋಧರು ಹುತಾತ್ಮರಾಗಿದ್ರು. ಹಾಗಾಗಿ ಯಾರು ಕೂಡ ಈ ದಾಳಿಯನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಆಗ ಚರ್ಚೆ ಆದಂತಹ ವಿಚಾರ ಅಂತ ಅಂದ್ರೆ 40 kg RDX ದೇಶದ ಎಲ್ಲಾ ಭದ್ರತಾ ಕೋಟೆಗಳನ್ನ ಮೀರಿ ದೇಶದ ಒಳಗಡೆ ಹೇಗ್ ಬಂತು ಅನ್ನೋದು ಸಾಕಷ್ಟು ಟೀಕೆಗೆ ಕಾರಣವಾಗಿತ್ತು. ಇದಾದ ಬಳಿಕ ಈಗ 2025ರಲ್ಲಿ ಕಾಶ್ಮೀರದಲ್ಲಿ ಅತಿ ದೊಡ್ಡ ಉಗ್ರರ ದಾಳಿಯಾಗಿದೆ. ಅದು ಕೂಡ 30 ಜನ ಮೃತಪಟ್ಟಿದ್ದಾರೆ. ಅದು ಕೂಡ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾದ ಬಳಿಕ ಅಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿತ್ತು. ಇದರ ಮಧ್ಯದಲ್ಲೂ ಕೂಡ ಅಲ್ಲಿ ದಾಳಿ ಹೇಗಾಯಿತು ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ನಮಗೆಲ್ಲ ಗೊತ್ತಿತ್ತು ಉಗ್ರ ಸಂಘಟನೆಗಳ ಕೆಂಪು ಲಿಸ್ಟ್ನಲ್ಲಿ ಈ ಕಾಶ್ಮೀರ ಕೂಡ ಇತ್ತು ಅಂತ. ಅಲ್ಲಿ ಹೇಗೆ ಭದ್ರತಾ ವೈಫಲ್ಯ ಆಯಿತು ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಕಾರಣ ನಿಮಗೆಲ್ಲ ಗೊತ್ತು, ಇತ್ತೀಚೆಗೆ ತಹೌರ್ ರಾಣಾನ ಕರೆ ತಂದಿದ್ದು ಪಾಕಿಸ್ತಾನ ಆರ್ಮಿ ಚೀಫ್ ಮುನೀರ್ ಹೇಳಿಕೆಯ ಬಳಿಕವೂ ಯಾಕೆ ದೇಶದ ಗುಪ್ತಚರ ಇಲಾಖೆ ಅಲರ್ಟ್ ಆಗಲಿಲ್ಲ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗುತ್ತೆ. IB/NIA, DRI, ಮಿಲಿಟರಿ ಇಂಟೆಲಿಜೆನ್ಸ್, ರಾ ಯಾರಿಗೂ ಈ ದಾಳಿಯ ಸುಳಿವು ಸಿಗಲಿಲ್ಲ ಯಾಕೆ ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿ ಕಾಡ್ತಿದೆ. ಸದ್ಯ ಇದೆಲ್ಲದರಿಂದ ನಾವು ಸುಧಾರಿಸ್ಕೊಳ್ಬೇಕು ಅಂದ್ರೆ ಪ್ರಮುಖವಾಗಿ ಅಜಿತ್ ದೋವಲ್ ಅವರೇ ಸುಧಾರಿಸ್ಕೊಳ್ಬೇಕು. ಕಾರಣ ನಿಮಗೆಲ್ಲ ಗೊತ್ತು, ಈಗ ಭಾರತ 5 ರಾಜತಾಂತ್ರಿಕ ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ಅದೇನು ಅನ್ನೋದನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಇದರಲ್ಲಿ ಸಿಂಧು ನದಿ ಜಲ ಒಪ್ಪಂದವನ್ನ ರದ್ದು ಮಾಡೋ ಮೂಲಕ ಪಾಕಿಸ್ತಾನಕ್ಕೆ ಅರಗಿಸಿಕೊಳ್ಳಲಾದ ಪೆಟ್ಟು ನೀಡಲಾಗಿದೆ. ಅಲ್ಲದೆ ಅಠಾರಿ ವಾಘಾ ಗಡಿ ಬಂದ್, ಪಾಕಿಸ್ತಾನ ರಾಜತಾಂತ್ರಿಕರ ತೆರವು, ಪಾಕಿಸ್ತಾನಿಯರಿಗೆ ಭಾರತದ ವೀಸಾ ರದ್ದು, ಪಾಕಿಸ್ತಾನಿಯರು ಭಾರತ ಬಿಡೋದಕ್ಕೆ 48 ಗಂಟೆಗಳ ಗಡುವು, ಹೀಗೆ ಕಠಿಣ ಕ್ರಮಕ್ಕೆ ನಮ್ಮ ಭಾರತ ಅಂದ್ರೆ ಮೋದಿ ಸರ್ಕಾರ ಮುಂದಾಗಿದೆ. ಈಗ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ 30 ಜನರ ಸಾವಿಗೆ ನ್ಯಾಯ ಸಿಗಲೇಬೇಕು, ಆ ಮೂಲಕ ಪ್ರತ್ಯುತ್ತರವನ್ನ ನಮ್ಮ ದೇಶ ಕೊಡ್ಲೇಬೇಕು ಅನ್ನುವಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾರಣ ಈ ಹಿಂದೆ ದೇಶದಲ್ಲಿ ಇಂಥ ದಾಳಿಗಳಾದಾಗ ಪ್ರತ್ಯುತ್ತರವನ್ನ ಭಾರತ ಕೊಟ್ಟಿದೆ. ಪ್ರಮುಖವಾಗಿ 2016ರಲ್ಲಿ ಆದಂತಹ ಸರ್ಜಿಕಲ್ ಸ್ಟ್ರೈಕ್, ಮತ್ತೊಂದು ಕಡೆ 2019ರಲ್ಲಿ ಆದಂತಹ ಬಾಲಾಕೋಟ್ ಏರ್ ಸ್ಟ್ರೈಕ್. ಇಂಥದ್ದೇ ಏರ್ ಸ್ಟ್ರೈಕ್ ಅನ್ನ ಭಾರತ ಕೋಟ್ಯಾಂತರ ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಅದೆಲ್ಲದಕ್ಕೂ ಕೂಡ ಅಜಿತ್ ದೋವಲ್ ಉತ್ತರ ಕೊಡ್ತಾರಾ? ಕಾದು ನೋಡ್ಬೇಕಾಗತ್ತೆ. ಈ ಸಂಚಿಕೆಯಲ್ಲಿ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಯಾರಾದರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿನ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.